ನಿಗಮದ ಹಣವನ್ನು ಲೂಟಿ ಮಾಡೋಕ್ಕೆ ಪಕ್ಕಾ ಒಂದು ಟೀಮ್ ಪ್ಲ್ಯಾನ್ ಮಾಡಿಕೊಂಡು ಆಪ್ರೇಟ್ ಮಾಡಿದೆ. ನಿಗಮದಿಂದ ಎಷ್ಟೇ ಹಣ ಡ್ರಾ ಆದರೂ ಕೂಡ ಆ ಮೆಸೇಜ್ ಯಾರಿಗೂ ಹೋಗದಂತೆ ನೋಡಿಕೊಂಡಿದೆ. ಇದಕ್ಕಾಗಿ ಒಬ್ಬ ನಕಲಿ ವ್ಯಕ್ತಿಯನ್ನು ಕೂಡ ಕ್ರಿಯೇಟ್ ಮಾಡಿದ್ದಾರೆ. ಯಾರವನು ಅಂತೀರಾ? ನೀವೇ ನೋಡಿ. ನಿಗಮದ ಹಣಕಾಸಿನ ವ್ಯವಹಾರಗಳನ್ನ ನೋಡಿಕೊಳ್ತಿದ್ದ ಚಂದ್ರಶೇಖರ್ ಮೃತಪಟ್ಟಿದ್ದಾರೆ. ಯಾವುದೇ ಹಣದ ವರ್ಗಾವಣೆಯ ಆದೇಶ ಆಗ್ಬೇಕಾದ್ರೆ ಅದಕ್ಕೆ MD ಪದ್ಮನಾಭ ಅವರ ಸಹಿ ಮುಖ್ಯ. ಹಾಗಾದ್ರೆ ನಿಗಮದ ವಹಿವಾಟು ನಡೆಸಿದ್ ಯಾರ್ಯಾರು ಅಂತ ಹುಡುಕಾಡಿದಾಗ ನಮ್ಗೊಂದು ಪತ್ರ ಸಿಕ್ತು. ಆ ಪತ್ರವು ನಿಗಮದ MD ಆಗಿದ್ದ ಪದ್ಮನಾಭ ಅವರ ಯೂನಿಯನ್ ಬ್ಯಾಂಕ್ ಮ್ಯಾನೇಜರ್ಗೆ ಬರೆದ ಪತ್ರ ಎನ್ನಲಾಗಿದೆ. ಈ ಪತ್ರದಲ್ಲೇ ನಿಗಮದ ವ್ಯವಹಾರಗಳನ್ನ ಇನ್ಮುಂದೆ ಶಿವಕುಮಾರ್ ಎಂಬ ಜೂನಿಯರ್ ಅಕೌಂಟೆಂಟ್ ನೋಡಿಕೊಳ್ತಾರೆ ಎಂಬ ಪತ್ರ ಅದು. ಈ ಪತ್ರದ ಪ್ರಕಾರ ಶಿವಕುಮಾರ್ ಯಾರು ಅನ್ನುವ ಪ್ರಶ್ನೆಗೆ ಉತ್ತರ ಹುಡುಕಿಕೊಂಡು ಹೊರಟ್ವಿ. ಒಂದೆರಡು ನಿಮಿಷ ಮಾತಾಡ್ಬೇಕು ಸರ್. ಇಲ್ಲ, ನಾವು SIT ನಡೀತಾ ಇದೆ, ದಯವಿಟ್ಟು ನಾವೇನು ಮಾತಾಡುವಾಗಿಲ್ಲ. ಕ್ಲಿಯರ್ ಡೈರೆಕ್ಷನ್ಸ್ ಇದೆ. ಅಲ್ಲ ಗೊತ್ತಾಗ್ತದೆ ಸರ್. SIT ಇಂದ ಅಲ್ಲ ಅರ್ಥ ಸರ್. ನಮಗೆ ಒಂದೇ ಒಂದು ಸಣ್ಣ ಕನ್ಫ್ಯೂಷನ್ ಸರ್. ಶಿವಕುಮಾರ್ ಅನ್ನೋ ವ್ಯಕ್ತಿ ಯಾರಾದರೂ ನಿಮ್ಮಲ್ಲಿ ಕೆಲಸ ಮಾಡ್ತಾರೆ? ಆ ಥರ ಶಿವಕುಮಾರ್ ಅಂತಕ್ಕಂಥ ಇವರು ಇಲ್ಲಿ ನಮ್ಮಲ್ಲಿ ಯಾರು ಕನ್ಸಲ್ಟ್ ಇಲ್ಲ. ಆತನ ID ಹೇಳಲ್ಲ ಸರ್. ಆ ಥರದವ್ರು ಯಾರಿದ್ದಾರೆ? ಚೆಕ್ ಮಾಡಿದೀವಿ ನಾವು. ಹಾಂ, ಓಕೆ ಆತ ಯಾರು ಇಲ್ಲ. ಓಕೆ ಶಿವಕುಮಾರ್ ಅನ್ನೋ ವ್ಯಕ್ತಿ ಯಾರಿಲ್ಲ ಹಾಗಾದರೆ. ನಿಗಮದಲ್ಲಿರುವ ಸಾಕಷ್ಟು ಮಂದಿ ಸಿಬ್ಬಂದಿಗಳನ್ನ ವಿಚಾರಿಸಿದ್ವಿ. ನಿಗಮದಲ್ಲಿ ಶಿವಕುಮಾರ್ ಅನ್ನುವ ಹೆಸರಿನ ಯಾವ ಅಕೌಂಟೆಂಟ್ ಆಫೀಸರ್ ಕೂಡ ಇಲ್ಲ ಅನ್ನೋದು ಖಚಿತವಾಯಿತು. ಹಾಗಾದ್ರೆ ಆ ಲೆಟರ್ ಸೃಷ್ಟಿಯಾಗಿದ್ದು ಹೇಗೆ? ಇದೆಲ್ಲ ಮಾಡಿದ್ದು ಯಾರು, ಏಕೆ? ಈ ಹಗರಣ ಈಗ SIT ತನಿಖೆ ಮಾಡ್ತಿದೆ. ಜೊತೆಗೆ CBI ಕೂಡ ತನಿಖೆ ಮಾಡ್ತಿದೆ. ಕವರ್ ಸ್ಟೋರಿ ತಂಡ ತನಿಖೆ ಮಾಡ್ತಿದ್ದ SIT ಅಧಿಕಾರಿಗಳನ್ನ ಭೇಟಿ ಮಾಡಿ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿದೆ. ಶಿವಕುಮಾರ್ ಅನ್ನುವ ವ್ಯಕ್ತಿಯೇ ಇಲ್ಲ. ಎಸ್ ವೀಕ್ಷಕರೇ, ಇದೊಂದು ಪಕ್ಕಾ ಪ್ಲಾನ್ ಪ್ರಕಾರವೇ ನಿಗಮದ ಹಣ ಲೂಟಿ ಮಾಡಲಾಗಿದೆ. ಹೈದರಾಬಾದ್ನ ಬಂಜಾರಾ ಹಿಲ್ಸ್ ಬ್ರಾಂಚ್ ನಲ್ಲಿ ಇದಕ್ಕಾಗಿ 10 ಖಾತೆಗಳನ್ನ ಸೃಷ್ಟಿ ಮಾಡಲಾಗಿದೆ. ನಿಗಮದಲ್ಲಿರುವಂತಹ ಹಣವನ್ನು ಲೂಟಿ ಮಾಡೋಕ್ಕೆ ಇಲ್ಲಿ ದೊಡ್ಡ ಗ್ಯಾಂಗ್ ಕೂಡ ಕೆಲಸ ಮಾಡಿದೆ. ಮೊದಲು ಹೈದರಾಬಾದ್ನ ಬಂಜಾರಾ ಹಿಲ್ಸ್ನಲ್ಲಿರುವಂತಹ RBL ಬ್ಯಾಂಕ್ನಲ್ಲಿ ಒಂದಷ್ಟು ಅಕೌಂಟ್ಗಳನ್ನು ಮಾಡಿಸ್ತಾರೆ. ಆ ಅಕೌಂಟ್ ತುಂಬ ಸೀರಿಯಲ್ ನಂಬರ್ ಇರ್ತವೆ. ಫಾರ್ ಎಕ್ಸಾಂಪಲ್ ನೋಡಿ, ಅಕೌಂಟ್ ನಂಬರ್ಸ್ ನೋಡಿ. ಕೊನೆ ನಂಬರು 05, 06, 07 ಇವೆಲ್ಲ ಅಕೌಂಟ್ ನಂಬರ್ಗಳು. ಸೀರಿಯಲ್ ನಂಬರ್ ನೋಡಿ 10 ನೋಡಿ 11 ಸೀರಿಯಲ್ ಆಗಿ ಒಂದೇ ದಿವಸ ರಿಜಿಸ್ಟರ್ ಮಾಡ್ತಾರೆ. ಆನಂತರ ಬೆಂಗಳೂರಿಗೆ ಬಂದು ಅವರ ಆಪ್ರೇಷನ್ ಸ್ಟಾರ್ಟ್ ಮಾಡ್ತಾರೆ. ಅದಾದ ಮೇಲೆ ಬ್ಯಾಂಕ್ಗೆ ಹೋಗಿ RTGS ಕೂಡ ಮಾಡ್ತಾರೆ. ನೋಡಿ ವೀಕ್ಷಕರೇ, ಇವು RTGS ಪತ್ರಗಳು. 5,46,85,000, 4,53,00,000, 4,47,00,000 ಈ ರೀತಿ ಒಂದು 9 ರಿಂದ 11 ಬಾರಿ RTGS ಕೂಡ ಮಾಡ್ತಾರೆ. ಇಲ್ಲಿ ಯಾವ ರೀತಿ ಪ್ಲ್ಯಾನ್ ಮಾಡಿದ್ದಾರೆ ಅನ್ನೋದಕ್ಕೆ ಒಂದಷ್ಟು ಚೆಕ್ಗಳನ್ನು ಕೂಡ ಬರೆದಿದ್ದಾರೆ. ಇದು ನಿಗಮದವ್ರು ಬರೆದಿದ್ದಾರೋ ಅಥವಾ ನಿಗಮದ ಹೆಸರಲ್ಲಿ ಯಾರಾದರೂ ಬೇರೆಯವ್ರು ಬರೆದಿದ್ದಾರೋ ತನಿಖೆ ನಡೀತಾ ಇದೆ. ಆ ಚೆಕ್ಗಳು ಕೂಡ ನಾವೀಗ ನೋಡೋಣ. ನೋಡಿ ವೀಕ್ಷಕರೇ, 5442312133315 ಸೀರಿಯಲ್ ನಂಬರ್ ನೋಡಿ. ಚೆಕ್ಗಳನ್ನು ಕೂಡ ಒಂದೇ ದಿವಸ ಬರೀತಾರೆ. ಯೂನಿಯನ್ ಬ್ಯಾಂಕ್ ಹೋಗಿ ಅವತ್ತು RTGS ಕೂಡ ಮಾಡ್ತಾರೆ. ಈ ರೀತಿ ನಿಗಮದ ಹಣವನ್ನು ಲೂಟಿ ಮಾಡೋದಕ್ಕೆ ಒಂದು ದೊಡ್ಡ ಟೀಮ್ ಕೆಲಸ ಮಾಡಿದೆ. ಸೃಷ್ಟಿಯಾದ 10 ಖಾತೆಗಳು ಒಂದೇ ದಿನ ಸೃಷ್ಟಿಯಾದಂತವುಗಳು. ಬೆಂಗಳೂರಿನಿಂದ ಹೈದರಾಬಾದ್ಗೆ ಟ್ರಾನ್ಸ್ಫರ್ ಆಗಿರೋದು ನಿರ್ದಿಷ್ಟ ದಿನಗಳಲ್ಲಿ. ಹೀಗಾಗಿ ಇಲ್ಲಿ ದೊಡ್ಡ ಮಟ್ಟದ ಗೋಲ್ಮಾಲ್ ನಡೆದಿರೋದು ಅತ್ಯಂತ ಸ್ಪಷ್ಟವಾಗಿದೆ. ಒಂದೇ ದಿನ 10 ಅಕೌಂಟ್ಗಳನ್ನು ಕ್ರಿಯೇಟ್ ಮಾಡಿದ್ದಾರೆ. ಬ್ಯಾಂಕಿಂದ ಟ್ರಾನ್ಸ್ಫರ್ ಆದ ಎಲ್ಲ ಅಮೌಂಟ್ ಕೂಡ ಒಂದೇ ಬ್ಯಾಂಕಿಗೆ ಹೋಗಿದೆ. ಹೈದರಾಬಾದ್ನ ಬಂಜಾರಾ ಹಿಲ್ಸ್ ಬ್ರಾಂಚ್ನಲ್ಲಿರುವಂತಹ RBL ಬ್ಯಾಂಕ್ಗೆ ಟ್ರಾನ್ಸ್ಫರ್ ಆದ ಹಣ ಎಲ್ಲವೂ ಕೂಡ ಹೋಗಿದೆ. ಹಾಗಾದರೆ ಇದು ಆರಂಭವಾಗಿದ್ದು ಎಲ್ಲಿ? ಇದಕ್ಕೆ ಬೆಂಬಲವಾಗಿ ನಿಂತಿರೋರು ಯಾರು ಅಂತ ಹೇಳ್ತೀವಿ ಸಣ್ಣದೊಂದು ಬ್ರೇಕ್ ನಂತರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.